मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोधमुखं श्रीरामदूतं ಶಿರಸಾ ನಮಾಮಿ. ಓಂ ಹಂ ಹನುಮತೆ ನಮಃ. ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಆಗಸ್ಟ್ 1ನೇ ತಾರೀಕಿಗೆ ನಿಮ್ಮ ರಾಶಿಯಾಧಿಪತಿ ಶುಕ್ರ ಬಂದು ಚತುರ್ಥ ಭಾವದಿಂದ ಪಂಚಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ. ಕನ್ಯಾ ರಾಶಿಯಲ್ಲಿ ಶುಕ್ರ ಬಂದು ನೀಚನಾಗ್ತಾನೆ. ಶುಕ್ರ ಬುಧನ ಮನೆಯಲ್ಲಿ ಸಂಚಾರ. ಈ ಸಮಯದಲ್ಲಿ ನೀವು ಪ್ರಾಯೋಗಿಕ ಅಂದರೆ ಪ್ರಾಕ್ಟಿಕಲ್ ಆಗಿ ಕೆಲಸ ನಿಭಾಯಿಸ್ತೀರ. ಭಾವನೆಗಳಿಗಿಂತ ವಾಸ್ತವವಾಗಿ ಇರೋದು. ಅಂದರೆ ಸಂಗಾತಿಗೆ ನಿಮ್ಮ ಪ್ರೀತಿಯನ್ನು ಹೇಳುವ ಬದಲು ಅವರ ದಿನನಿತ್ಯದ ಕೆಲಸಗಳಲ್ಲಿ ಸಹಾಯ ಮಾಡುವುದರ ಮೂಲಕ ನಿಮ್ಮ ಪ್ರೀತಿಯನ್ನು ತೋರಿಸ್ತೀರ. ಮತ್ತು ನೀವು ತುಂಬಾ ಡೀಟೇಲ್ ಓರಿಯೆಂಟೆಡ್ ಆಗಿಬಿಡ್ತೀರ. ಈ ತಿಂಗಳು ಶುಕ್ರ ಕನ್ಯಾ ರಾಶಿನಲ್ಲಿ ಬುಧನ ರಾಶಿನಲ್ಲಿ ಇರೋದ್ರಿಂದ ಫುಲ್ ಡೀಟೇಲ್ ಓರಿಯೆಂಟೆಡ್ ಅಂತ ಹೇಳ್ಬೋದು. ಸೂಕ್ಷ್ಮವಾಗಿ ಯೋಚಿಸುವುದು. ಈ ಸಂದರ್ಭದಲ್ಲಿ ನೀವು ಹೇಗೆ ಮಾಡ್ತೀರಾ ಅಂದರೆ ಸಂಗಾತಿಯ ಸಣ್ಣ ಪುಟ್ಟ ತಪ್ಪುಗಳನ್ನು ಹುಡುಕಿ ವಾದ ಮಾಡುವ ಸಾಧ್ಯತೆ ಇದೆ. ಅತಿಯಾಗಿ ಯೋಚಿಸ್ತೀರ. ಅಂದರೆ ಯಾಕೆ ಇವರು ಹೀಗೆ ಮಾಡಿದ್ರು, ಯಾಕೆ ಇವರು ಹೀಗೆ ಹೇಳಿದ್ರು ಅಂತ ತುಂಬ ಅನಲೈಸ್ ಮಾಡ್ತೀರ. ಆದರೆ ನೀವು ಆ ಥರ ಮಾಡೋಕ್ಕೆ ಹೋಗಬಾರ್ದು. ನೀವು ಈ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಮೆಚ್ಯೂರಿಟಿಯಿಂದ ನೀವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲೂ ತುಂಬಾ ಡೀಪಾಗಿ ಅನಲೈಸ್ ಮಾಡ್ತೀರ. ಪ್ರತಿ ಲೆಕ್ಕವನ್ನು ಪರಿಶೀಲಿಸಿ ಯಾವುದಕ್ಕೆ ಅನಗತ್ಯ ಖರ್ಚಾಗ್ತಾ ಇದೆ ಅನ್ನೋದು ತಿಳಿದುಕೊಂಡು ಅದನ್ನು ಮೈನಸ್ ಮಾಡ್ತೀರ. ಆ ಖರ್ಚನ್ನು ಮೈನಸ್ ಮಾಡ್ತೀರ. ಒಳ್ಳೆಯದು ಈ ಥರ ಮೈಂಡ್ಸೆಟ್ ಇಟ್ಕೊಂಡ್ರೆ ಖರ್ಚಿನ ವಿಚಾರದಲ್ಲಿ. ಆವಾಗ ಅನಗತ್ಯ ಖರ್ಚು ಆಗಲ್ಲ. ಮತ್ತು ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡಬೇಕಂದ್ರೂ ಇನ್ವೆಸ್ಟ್ಮೆಂಟ್ ಮಾಡುವ ಮುನ್ನ ಅದರಲ್ಲಿ ಎಷ್ಟು ರಿಸ್ಕ್ ಇದೆ, ಲಾಭ ಸಿಗುತ್ತಾ ಅಂತ ಫುಲ್ಲು ನೀವು ಅದರ ಬಗ್ಗೆ ವಿವರವನ್ನು ತಿಳಿದುಕೊಳ್ತೀರ, ಲೆಕ್ಕಾಚಾರ ಮಾಡ್ತೀರ. ಆವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದು. ಮತ್ತು ಪರ್ಚೇಸ್ ಮಾಡೋದಕ್ಕೂ ಅಷ್ಟೇ. ಎಷ್ಟೇ ಆಫರ್ಗಳು ನಿಮಗೆ ಕ್ರೆಡಿಟ್ ಕಾರ್ಡ್ಸಲ್ಲೆಲ್ಲ ಬರುತ್ತಲ್ವ ಆಫರ್ಗಳು, ಅದೇನೇ ಆಫರ್ಗಳು ಬಂದರೂ ಕೂಡ ನೀವು ಅನಗತ್ಯ ಖರ್ಚು ಮಾಡಲ್ಲ. ನಿಮ್ಮ ಹತ್ರ ಎಷ್ಟು ಇದೆಯೋ, ಬ್ಯಾಂಕಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆಯೋ ಅಷ್ಟರಲ್ಲೇ ಬದುಕ್ತೀರ. ಪ್ರಾಕ್ಟಿಕಲ್ ಆಗಿ ನೀವು ಖರ್ಚು ಮಾಡ್ತೀರಾ ಅಂತಲೇ ಹೇಳ್ಬೋದು. ಶುಕ್ರ ಪಂಚಮದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಸಂಗಾತಿಯ ಜೊತೆ ಈ ತಿಂಗಳು ನೀವು ತಾಳ್ಮೆ ಮತ್ತು ಓಪನ್ ಆಗಿ ನೀವು ಮಾತನಾಡಬೇಕಾಗುತ್ತೆ, ಕಮ್ಯುನಿಕೇಷನ್ ಮಾಡಬೇಕಾಗುತ್ತೆ. ಅದರಿಂದ ನಿಮ್ಮ ಹೈ ಎಕ್ಸ್ಪೆಕ್ಟೇಷನ್ಸ್ ಇಂದ ಡಿಸಪಾಯಿಂಟ್ಮೆಂಟ್ ಆಗಲ್ಲ. ನೀವು ವೃಷಭ ರಾಶಿಯವರು ಈ ತಿಂಗಳು ಕುಟುಂಬದ ಸದಸ್ಯರೊಂದಿಗೆ ತಾಳ್ಮೆಯಿಂದ ವರ್ತಿಸಬೇಕು ಮತ್ತು ಸಂತೋಷದ ಸಮಯವನ್ನು ನೀವು ಕಳೀತೀರ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಈ ತಿಂಗಳು. ಮತ್ತು ಮಕ್ಕಳಿಂದನೂ ಗುಡ್ ನ್ಯೂಸ್ ಸಿಗುತ್ತೆ ನಿಮಗೆ. ಆದರೆ ವಿದ್ಯಾರ್ಥಿಯರ ಬಗ್ಗೆ ಹೇಳಬೇಕಾದ್ರೆ ಓದಿನಲ್ಲಿ ಗಮನ ಕಮ್ಮಿ, ಅಂದರೆ ಡಿಸ್ಟ್ರಾಕ್ಷನ್ಸ್ ಆಗುವ ಸಾಧ್ಯತೆ ಇರುತ್ತೆ. ಆದರೆ ಪ್ರತಿದಿನದ ಟೈಮ್ ಟೇಬಲನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡೋದು ತುಂಬಾ ಅಗತ್ಯ. ಆಗಸ್ಟ್ 2ನೇ ತಾರೀಕಿಗೆ ಕುಜ ಬಂದು ನಿಮ್ಮ ರಾಶಿಯಿಂದ ಕುಟುಂಬ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾನೆ. ಕುಜನ ಪ್ರಭಾವದಿಂದ ನಿಮ್ಮ ಮಾತು ತುಂಬಾ ಡೈರೆಕ್ಟಾಗಿ ಇರುತ್ತೆ. ತುಂಬ ಡೈರೆಕ್ಟಾಗಿ ನೇರವಾಗಿ ಹೇಳ್ತೀರ ಮತ್ತು ಶಾರ್ಪಾಗಿ ಮಾತನಾಡ್ತೀರ. ಆದರೆ ಕುಟುಂಬದವರ ಜೊತೆಗೆ ಮಾತನಾಡುವಾಗ ತಾಳ್ಮೆಯಿಂದ ಮಾತಾಡಿ, ಇಲ್ಲಾಂದರೆ ಸಣ್ಣ ಆರ್ಗ್ಯುಮೆಂಟ್ಗಳಾಗೋ ಸಾಧ್ಯತೆ ಇದೆ. ಫ್ಯಾಮಿಲಿ ಆಸ್ತಿ ವಿಚಾರದಲ್ಲಿ ರಿಸ್ಕ್ ಮಾಡಿಕೊಂಡು ಆತುರದ ಕಮಿಟ್ಮೆಂಟ್ಗಳನ್ನು ನೀವು ಮಾಡುವುದನ್ನು ನೀವು ಅವಾಯ್ಡ್ ಮಾಡಬೇಕು. ಆದಾಯದಲ್ಲಿ ಇಂಪ್ರೂವ್ಮೆಂಟ್ ನೀವು ನೋಡಬಹುದು. ಆದರೆ ಖರ್ಚಿನ ನಿರ್ಧಾರಗಳಲ್ಲಿ ತುಂಬ ಕೇರ್ಫುಲ್ಲಾಗಿ ಪ್ಲ್ಯಾನಿಂಗ್ ಮಾಡಿ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ನಿಮ್ಮ ಡೆಡಿಕೇಟೆಡ್ ಎಫರ್ಟಿಂದ, ಪ್ರಯತ್ನದಿಂದ ನಿಮಗೆ ಉತ್ತಮವಾದ ಲಾಭ ನೀವು ಗಳಿಸ್ಕೊಳ್ತೀರ. ಅದರಿಂದ ನಿಮ್ಮ ಸಾಲಗಳು ಎಲ್ಲ ಕ್ಲಿಯರ್ ಆಗುತ್ತೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಶಾರ್ಟ್ಕಟ್ ಬಳಸಬೇಡಿ. ವೃತ್ತಿಯಲ್ಲಿ ನಿಮ್ಮ ಎಥಿಕ್ಸಿಂದ ಸ್ಥಿರ ಮತ್ತು ಪ್ರಾಮಾಣಿಕವಾಗಿ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗೋದ್ರಿಂದ
ನಿಮ್ಮ ಬಾಸ್ ಅಥವಾ ಸೀನಿಯರ್ಸ್ ಕಡೆಯಿಂದ ನೀವು ಮೆಚ್ಚುಗೆಯನ್ನು ಪಡೆಯಬಹುದು. ಆಗಸ್ಟ್ 16ರವರೆಗೆ ಸೂರ್ಯ ಬಂದು ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಜೊತೆಗೆ ಆಗಸ್ಟ್ 5ನೇ ತಾರೀಕಿಗೆ ಬುಧ ಕೂಡ ಸೇರಿಬಿಡ್ತಾನೆ. ತೃತೀಯ ಸ್ಥಾನ ಅಂದರೆ ಧೈರ್ಯ ಸ್ಥಾನ. ತುಂಬಾ ಶಕ್ತಿಯುತವಾದ ಯೋಗ, ಬುಧಾದಿತ್ಯ ರಾಜಯೋಗವು ಸೃಷ್ಟಿಯಾಗುತ್ತೆ. ಬುಧ ಮತ್ತು ಸೂರ್ಯ ಒಂದೇ ಮನೆಯಲ್ಲಿ ಇರೋದ್ರಿಂದ ಈ ಸಮಯದಲ್ಲಿ ನಿಮ್ಮ ಮಾತು ಫುಲ್ ಪವರ್ಫುಲ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಮ ಕೆಲಸದಲ್ಲಿ ನಿಮ್ಮ ಪ್ರೆಸೆಂಟೇಷನ್ಗಳಿಗೆ ಹೆಚ್ಚು ತೂಕವಿರುತ್ತೆ. ಯಾರೆಲ್ಲ ಸೇಲ್ಸು, ಮಾರ್ಕೆಟಿಂಗ್, ಮೀಡಿಯಾ, ಕನ್ಸಲ್ಟಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದೀರೋ ಅವರಿಗೆಲ್ಲ ತುಂಬಾ ಅದ್ಭುತವಾದ ಸಮಯ ಅಂತ ಹೇಳ್ಬೋದು. ಬ್ಯುಸಿ ಸ್ಕೆಡ್ಯೂಲ್, ಆಫೀಸ್ನಲ್ಲಿ ಬ್ಯುಸಿ ಸ್ಕೆಡ್ಯೂಲ್ ಇರೋದ್ರಿಂದ, ಜಾಸ್ತಿ ಕೆಲಸ ಇರೋದ್ರಿಂದ ಕೆಲವೊಂದು ಸಲ ಕೊಲೀಗ್ಸ್ ಜೊತೆ ಸಣ್ಣ ಮಿಸ್ಕಮ್ಯುನಿಕೇಷನ್ಸ್ಗಳಾಗೋ ಸಾಧ್ಯತೆ ಇದೆ. ಮಾತನಾಡುವ ಮುನ್ನ ಕಾಮಾಗಿ ರಿಲ್ಯಾಕ್ಸ್ ಆಗಿ ಬ್ರೀತ್ ಮಾಡಿ, ಯೋಚನೆ ಮಾಡಿ ಮಾತಾಡಿ. ನಿಮ್ಮ ಒಡ ಹುಟ್ಟಿದವರಿಂದ ಸಪೋರ್ಟ್ ಕೂಡ ಸಿಗುತ್ತೆ, ಅಥವಾ ನಿಮ್ಮ ಕ್ಲೋಸ್ ನೇಬರ್ಸ್ ಅಂದರೆ ಅಕ್ಕಪಕ್ಕದ ಮನೆಯವರಿಂದ ನಿಮಗೆ ಬೆಂಬಲ ಸಿಗಬಹುದು. ಮತ್ತು ಅವರ ಜೊತೆ ಮಾತುಕತೆಯಲ್ಲಿ ನೀವು ತುಂಬ ಪಾಸಿಟಿವ್ ಫೀಲ್ ಮಾಡಬಹುದು. ಆಗಸ್ಟ್ 16ರ ನಂತರ ಸೂರ್ಯ ತೃತೀಯ ಭಾವದಿಂದ ಚತುರ್ಥ ಭಾವಕ್ಕೆ ಅಂದರೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಆಗಸ್ಟ್ 22ನೇ ತಾರೀಕಿಗೆ ಬುಧ ಕೂಡ ಬಂದು ಸೇರ್ತಾನೆ. ಸೂರ್ಯನ ಸಂಚಾರದಿಂದ ನಿಮ್ಮ ಗಮನ ಎಲ್ಲ ಮನೆಯ ಜವಾಬ್ದಾರಿಗಳ ಮೇಲೆ ಇರುತ್ತೆ ಮತ್ತು ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಯನ್ನು ನೀವು ಬಗೆಹರಿಸಬಹುದು, ಅಥವಾ ವಾಹನಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ನೀವು ಮಾಡಬಹುದು. ಬುಧನ ಸಂಚಾರದಿಂದ ನಿಮಗೆ ಸ್ಪಷ್ಟತೆಯನ್ನು ನೀಡ್ತಾನೆ. ಅದರಿಂದ ಮನೆಯಲ್ಲಿ ನಡೆಯುವ ಯಾವುದೇ ಡಿಸ್ಕಷನ್ಗಳಿಗೆ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಈ ಸಮಯದಲ್ಲಿ ನಿಮ್ಮ ಗಮನ ಪರ್ಸ್ನಲ್ ಲೈಫ್ನಲ್ಲಿ ಹೆಚ್ಚು ಇದ್ರೂ ಕೂಡ ನೀವು ನಿಮ್ಮ ವೃತ್ತಿಯನ್ನು ಕೂಡ ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಪ್ರತಿದಿನದ ಆಫೀಸ್ ರುಟೀನ್ ಅಂತೂ ಇದ್ದೇ ಇರುತ್ತಲ್ವಾ. ಈ ಸಮಯದಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡುವುದನ್ನು ನೀವು ತಪ್ಪಿಸಬೇಕು ನಿಮ್ಮ ವೃತ್ತಿಯ ವಿಚಾರದಲ್ಲಿ. ಸೂರ್ಯ ಸಿಂಹರಾಶಿಗೆ ಪ್ರವೇಶವನ್ನು ಮಾಡಿದಾಗ ಗುರು ಇಷ್ಟು ದಿನ ಅಸ್ತನಾಗಿರ್ತಾನೆ. ಈಗ ಗುರುವಿನ ಸಹಾಯದಿಂದ ಹಳೆಯ ಸಾಲಗಳನ್ನು ಕ್ಲಿಯರ್ ಮಾಡ್ತೀರಾ ನೀವು. ಅದರಿಂದ ನಿಮಗೆ ರಿಲೀಫ್ ಸಿಗುತ್ತೆ ಮತ್ತು ಯಾವುದೇ ಕೋರ್ಟ್ ವಿಚಾರದ ಸಮಸ್ಯೆಗಳು ಏನೇ ನಡೀತಾ ಇದ್ರೇನೋ ಈ ಸಮಯದಲ್ಲಿ ಅನುಕೂಲವಾಗುತ್ತೆ. ರಾಹು ಕರ್ಮಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಹೆಚ್ಚು ಹಾರ್ಡ್ ವರ್ಕ್ ಮಾಡುವುದಕ್ಕೆ ಪ್ರಯತ್ನಿಸುತ್ತಾನೆ. ನಿಮ್ಮಲ್ಲಿ ಕೆಲಸದಲ್ಲಿ ಮಹತ್ವಾಕಾಂಕ್ಷೆಯನ್ನು ಜಾಸ್ತಿ ಮಾಡಿಸ್ತಾನೆ. ಅದರಿಂದ ನೀವು ದೊಡ್ಡ ಗುರಿಯ ಯೋಜನೆಯ ಹಿಂದೆ ಇರ್ತೀರ. ಸಡನ್ನಾಗಿ ವೃತ್ತಿಯಲ್ಲಿ ಅವಕಾಶಗಳು ಸಿಗುತ್ತೆ. ಜೊತೆಗೆ ಅನಿರೀಕ್ಷಿತ ಕೆಲಸದಲ್ಲಿ ಶಿಫ್ಟ್ ಟೈಮಿಂಗ್ಸಿಂದನೂ ಸಮಸ್ಯೆ ಬರಬಹುದು. ಆದರೆ ಆಗಸ್ಟ್ 15ರ ನಂತರ ಗ್ರಹಗಳ ಬದಲಾವಣೆಯಿಂದ ಕೆಲಸದಲ್ಲಿ ಇದ್ದ ಯಾವುದೇ ಕನ್ಫ್ಯೂಷನ್ಸ್ ಎಲ್ಲ ದೂರವಾಗುತ್ತೆ. ಆರೋಗ್ಯದ ಬಗ್ಗೆ ಹೇಳಬೇಕಾದ್ರೆ ಡೈಜೆಷನ್ ಸಮಸ್ಯೆಗಳಾಗಬಹುದು. ಈಸಿ ಡೈಜೆಷನ್ ಆಗುವ ಸಿಂಪಲ್ ಆಹಾರವನ್ನು ನೀವು ತಗೋಬೇಕಾಗುತ್ತೆ. ಟೈಮ್ಗೆ ಸರಿಯಾಗಿ ಊಟ ಮಾಡಬೇಕು. ನೀವು ಎಣ್ಣೆ ಪದಾರ್ಥ, ಆಯಿಲಿ ಫುಡ್ಡು ನೀವು ಅವಾಯ್ಡ್ ಮಾಡಿ ಆದಷ್ಟು. ಚತುರ್ಥದಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಮೆಡಿಟೇಷನ್ ಮಾಡುವುದು ತುಂಬಾ ಅಗತ್ಯ. ಪರಿಹಾರ ಬಂದು ಆಗಸ್ಟ್ ತಿಂಗಳ ಪರಿಹಾರ ಬಂದು ಗಣೇಶನ ಆರಾಧನೆ ಮಾಡಿ, ಗುರುವಾರದಂದು ಗುರು ದರ್ಶನವನ್ನು ಮಾಡಿಕೊಳ್ಳಿ ಮತ್ತು ಲಕ್ಷ್ಮೀದೇವಿಗೆ ದೀಪವನ್ನು ಬೆಳಗಿಸಿ ಪೂಜೆಯನ್ನು ಸಲ್ಲಿಸಿ ಏನಾದರೂ ಸಿಹಿ ನೈವೇದ್ಯವನ್ನು ಅರ್ಪಿಸಿ. ನಾನು ಹೇಳಿರುವ ಎಲ್ಲ ಪರಿಹಾರಗಳನ್ನು ಮಾಡಿಕೊಳ್ಳಿ. ಅದರಿಂದ ಯಾವುದೇ ಸಮಸ್ಯೆ ಅಡೆತಡೆಗಳಿದ್ದರೂ ಎಲ್ಲ ಪರಿಹಾರ ಆಗುತ್ತೆ. ಮತ್ತು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಿಂದ ನಿಮ್ಮ ರಾಶಿಯ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ವೃಷಭ ರಾಶಿ ಕೃತಿಕಾ ನಕ್ಷತ್ರದ 3ನೇ ಪಾದದಲ್ಲಿ ಹುಟ್ಟಿದವರಿಗೆ ಈ ಶ್ಲೋಕವನ್ನು ಹೇಳ್ಕೋಬೇಕು. ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ಜೀವನದಲ್ಲಿ ಬರುವ ಯಾವುದೇ ಅಡೆತಡೆಗಳಿಗೆ ಪರಿಹಾರ ಸಿಗುತ್ತೆ. ಅಜಃ ಸರ್ವೇಶ್ವರ ಸಿದ್ಧಃ ಸಿದ್ಧಿ ಸರ್ವಾದಿರುಚ್ಯುತಃ ವೃಷಾ ಕಪಿರಮೇಯಾತ್ಮ
ಸರ್ವಯೋಗ ವಿನುಸೃತಃ. ಪ್ರತಿದಿನ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಜೀವನದಲ್ಲಿ ಬರುವ ಯಾವುದೇ ಅಡೆತಡೆಗಳಿಗೆ ಪರಿಹಾರ ಸಿಗುತ್ತೆ. ಜೊತೆಗೆ ಗ್ರಹಗಳ ಅಶುಭ ಪ್ರಭಾವವು ಕಡಿಮೆಯಾಗಿ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಧನ್ಯವಾದಗಳು.